ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳೆಲ್ಲರಿಗೂ ಶುಭೋದಯಗಳನ್ನು ತಿಳಿಸುತ್ತಾ ಪ್ರಸ್ತುತ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ 62ನೇ ಸುತ್ತಿನ ಪಾದಯಾತ್ರೆಯನ್ನು ಈ ದಿನ ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರು ಈ ಕ್ಷೇತ್ರಕ್ಕೆ ಬರುವ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಎಂದು ಪ್ರಾಥಮಿಕವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಈ ಕ್ಷೇತ್ರದ ವೈಶಿಷ್ಟ್ಯ ಎಂದರೆ ನಾವು ರಾಮಾಯಣ ಮತ್ತು ಮಹಾಭಾರತ ಹಾಗೂ ನಮ್ಮ ಧಾರ್ಮಿಕ ಪುಣ್ಯ ಸ್ಥಳಗಳಾದಂತಹ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಇತ್ಯಾದಿಯಾಗಿ ನಾವು ಧರ್ಮದ ಪ್ರತೀಕವಾಗಿ, ಧಾರ್ಮಿಕತೆಯ ಪ್ರತೀಕವಾಗಿ ನಮ್ಮ ತನು ಮನಸ್ಸು ಎಲ್ಲಿ ತಿಳಿಗೊಳ್ಳುತ್ತದೋ, ಎಲ್ಲಿ ನಮ್ಮ ಮನಸ್ಸಿನ ದುಗುಡಗಳೆಲ್ಲವೂ ಕಡಿಮೆಯಾಗುತ್ತದೆ ಎಂದು ನಾವು ತೆರಳಿ ಅಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಿ ಹರಕೆ ಹೊತ್ತು ಬರುತ್ತೇವೋ, ಹಾಗೆಯೇ ಈ ಕ್ಷೇತ್ರವು ಸಹ ಬಹಳ ಧಾರ್ಮಿಕವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಐತಿಹ್ಯವುಳ್ಳ ಕ್ಷೇತ್ರವಾಗಿದೆ. ಪ್ರಸ್ತುತ ಅಂದು ನಾವು ಶ್ರೀ ಪಿರಿಯಾಪಟ್ಟಣ ನಮ್ಮ ಮೂಲ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲು ಅಥವಾ ಪ್ರಸಾದ ಮಾಡಿ ಇಲ್ಲಿ ವಿನಿಯೋಗ ಮಾಡಲು ಹಾಗೂ ಈ ಕ್ಷೇತ್ರದಲ್ಲಿ ಕೆಲವೊಂದು ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಇದ್ದಂತಹ ಅಡೆತಡೆಯು ಒಬ್ಬ ಧಾರ್ಮಿಕ ವ್ಯಕ್ತಿಯಿಂದ ಎಲ್ಲವೂ ಸಹ ದೂರ ಆಗಿರುತ್ತದೆ. ಪ್ರಸ್ತುತ ಅಂದು ನಮಗೆ ಮಹಾಭಾರತ ಯುದ್ಧದಲ್ಲಿ, ಮಹಾಭಾರತ ಕಥಾ ಸಂಕಲನದಲ್ಲಿ ಬರುವ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ನನಗೆ ತಿಳಿದಂತೆ, ನಾನು ಕೇಳಿ ತಿಳಿದಂತೆ ಪಾಂಡವರಿಗಾಗಿ ಕೊನೆ ಪಕ್ಷ 5 ಗ್ರಾಮಗಳನ್ನಾದರೂ ಸಹ ಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ಅದೇ ರೀತಿ ನಾವು ಶ್ರೀ ಪಿರಿಯಾಪಟ್ಟಣ ನಮ್ಮ ಮೂಲ ಮತ್ತು ಅಧಿದೇವತೆಯ ಮುಂಭಾಗದಲ್ಲಿ ಸುಮಾರು 5 ಗುಂಟೆ ಜಾಗವನ್ನಾದರೂ ಸಹ ಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ ಬಿಟ್ಟುಕೊಡಿ ಎಂದು ಅಂಗಲಾಚಿ ಬೇಡಿಕೊಂಡಾಗ ಅವರು ಯಾವುದೇ ಕಾರಣಕ್ಕೂ ಒಪ್ಪದೆ ಕೆಲವೊಂದು ಕಠಿಣವಾದ ಶಿಸ್ತು ನಿಯಮಗಳನ್ನು ತಿಳಿಸಿರುತ್ತಾರೆ. ಆದರೆ ಕಾಲಾಯೇ ತಸ್ಮೈ ನಮಃ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ವೇದವಾಕ್ಯವಂತೆ ನಮಗೆ ಪ್ರಸ್ತುತ ಇಂದು ಇಷ್ಟೊಂದು ವಿಶಾಲವಾದ ರೀತಿಯ ಒಂದು ಶ್ರೀ ಪಿಪಿಡಿ ಕ್ಷೇತ್ರದ ಭೂಸ್ಥಳವನ್ನು ನೋಡಬಹುದಾಗಿರುತ್ತದೆ. ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಈ 62ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸುತ್ತೇನೆ. ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ನಾವು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನಕ್ಕೆ ಬಂದಾಗ ಈ ಕ್ಷೇತ್ರದ ಐತಿಹ್ಯವನ್ನು ಹಾಗೂ ಈ ಕ್ಷೇತ್ರದ ಒಂದು ಐತಿಹಾಸಿಕ ಸ್ಥಳವನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗುತ್ತದೆ. ಅಂದು ನಾನು ಗ್ರಾಮಸ್ಥರಲ್ಲಿ ಎಲ್ಲರಲ್ಲೂ ಸಹ ಮನವರಿಕೆ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ಸ್ಥಳವನ್ನು ಅಭಿವೃದ್ಧಿ ಮಾಡೋಣವೆಂದು ಈ ಸ್ಥಳಕ್ಕೆ ಬಂದಾಗ ಅಂದು ಇದ್ದಂತಹ ಆತಂಕ ನನಗೇ ತಿಳಿದಿರುತ್ತದೆ. ಪ್ರಸ್ತುತ ನನ್ನಲ್ಲಿ ಮನೆ ಮಾಡಿದಂತಹ ಆತಂಕವೆಲ್ಲವನ್ನು ಸಹ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ನಮ್ಮ ಧರ್ಮಸ್ಥಳದಲ್ಲಿ ನಿಂತು, ಈ ಸ್ಥಳದಲ್ಲಿ ನೆಲೆ ನಿಂತು ನಮಗೆ ಕಾಲಕ್ಕೆ ಸಲಹೆ ಸೂಚನೆ, ಮಾರ್ಗದರ್ಶನ ಮತ್ತು ಆರ್ಥಿಕವಾಗಿ ಹಾಗೂ ಸಮಯಾವಕಾಶವನ್ನು ಸಹ ನೀಡಿ ಈ ಕ್ಷೇತ್ರದ ಈ ಒಂದು ಅಭಿವೃದ್ಧಿ ಹಂತಕ್ಕೆ ಕಾರಣವಾಗಿರುತ್ತದೆ. ಪ್ರಸ್ತುತ ಅಂದು ನನಗೆ ಕಷ್ಟ ಸಂಕಷ್ಟ ಬಂದಾಗಲೆಲ್ಲ ನನಗೆ ನನ್ನ ಆಲೋಚನೆಗಳಲ್ಲಿ ಕೆಲವೊಂದು ಕ್ಲಿಷ್ಟಕರವಾದ ಸಮಯ ಸಂದರ್ಭಗಳು ಬಂದಾಗಲೆಲ್ಲ ನಾನು ಕೇಳಿಕೊಂಡಿದ್ದು ಅಮ್ಮನವರನ್ನು.
ಹಾಗೂ ನನ್ನ ಬಲ ಮತ್ತು ಈ ಕ್ಷೇತ್ರದ ಭಕ್ತಾದಿ ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ರವರು ನಾನು ಕೇಳಿಕೊಂಡಾಗಲೆಲ್ಲ ನನಗೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ, ಅಣ್ಣ ನಾನಿದ್ದೇನೆ, ನಾನು ಯಾರ ಹತ್ರ ಬೇಕಾದರೂ ಮಾತನಾಡುತ್ತೇನೆ, ನೀನು ನಿನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸು ಎಂದು ನನಗೆ ಧೈರ್ಯ ತುಂಬಿ, ಶಕ್ತಿ ತುಂಬಿ, ಅಮ್ಮನವರ ಆಶೀರ್ವಾದಗಳನ್ನು ನಾವು ಸಾಕಾರಗೊಳಿಸಲು ನನಗೆ ಸಹಕರಿಸಿದಂತಹ ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ರವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ದೈವಾನುಗ್ರಹವು ಸದಾಕಾಲ ಅವನ ಮೇಲಿರಲಿ ಎಂದು ಪ್ರಸ್ತುತ ಈ 62ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೂ ಪ್ರಸ್ತುತ ಅಂದು ನಾನು ಈ ಕ್ಷೇತ್ರವನ್ನು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನವನ್ನು ವಿಶಾಲವಾಗಿ ಅಭಿವೃದ್ಧಿಪಡಿಸಬೇಕೆಂದು ನಮ್ಮ ಗ್ರಾಮಸ್ಥರಲ್ಲಿ ಬೇಡಿಕೊಂಡಾಗ ನನಗೆ ಈ ಪೈಪುಗಳನ್ನು ಹಾಗೂ ಈ ಮೇಲೆ ಕಾಣಿಸಿದಂತಹ ಆ್ಯಂಗಲ್ ಪೈಪುಗಳನ್ನು ಹಾಗೂ ನಮ್ಮ ಹರೀಶಣ್ಣನವರು ವಿಶೇಷವಾಗಿ ನನಗೆ ಈ GI ಪೈಪುಗಳನ್ನು ನೀಡಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಚಪ್ಪರ ಹಾಕಲು ಯಾವುದೇ ರೀತಿಯ ಸಮಸ್ಯೆ ಬರದ ಹಾಗೆ ನನಗೆ ಆ ಕಾಲದಲ್ಲಿ ಸಕಾಲಕ್ಕೆ ಸ್ಪಂದಿಸಿ ಈ ಒಂದು ಐತಿಹ್ಯಕ್ಕೆ, ಈ ಮೂಲ ದೇವಸ್ಥಾನದ ಅಭಿವೃದ್ಧಿಯ ಐತಿಹ್ಯಕ್ಕೆ ಕಾರಣವಾಗಿರುತ್ತಾರೆ. ಅಂದು ನಾರಾಯಣ ಸ್ವಾಮಣ್ಣನವರು ಹಾಗೂ ಪುಟ್ಟಣ್ಣಪ್ಪನವರು ನಮಗೆ ಸಕಾಲಕ್ಕೆ ಸ್ಪಂದಿಸದೇ ಇರಬಹುದು, ಆದರೆ ನಮಗೆ ನಮ್ಮ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಹಾಗೂ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರೂ ಸಹ ಮಾರ್ಗದರ್ಶಕರಾಗಿರುತ್ತಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಪ್ರಸ್ತುತ ಅಂದು ಈ ವಿಶಾಲವಾಗಿ ಜಾಗವನ್ನು ವಿಸ್ತರಣೆ ಮಾಡುವ ಸುಸಂದರ್ಭದಲ್ಲಿ ನಮಗಿದ್ದಂತಹ ಆತಂಕಕ್ಕೆ ಬೆನ್ನೆಲುಬಾಗಿದ್ದು ಈ ಕ್ಷೇತ್ರದ ಅಮ್ಮನವರು ಹಾಗೂ ನನ್ನ ಸಹೋದರ ಶ್ರೀ ಜಿ ಸುಂದರೇಶ್ರವರು. ಪ್ರಸ್ತುತ ಅಂದು ಈ ಕ್ಷೇತ್ರದಲ್ಲಿ ಮೇಲೆ ಶೀಟು ಹಾಕಿ ನಾನು ಉಳ್ಮಾವು ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಹೋಗುತ್ತೇನೆ. ತದನಂತರ ಈ ಕೆಳಭಾಗದಲ್ಲಿ ಕಲ್ಲು ಹಾಸನ್ನು ಹಾಕಬೇಕು. ಆಗ ನಮಗೆ ಈ ವಿಶಾಲವಾದ ಕಲ್ಲು ಹಾಸನ್ನು ಹಾಕಲು ಸುಮಾರು 40 × 30 ಅಡಿ ವಿಸ್ತೀರ್ಣದ ಕಲ್ಲುಗಳು ನಮಗೆ ಬೇಕಾಗುತ್ತದೆ. ಆಗ ಈ ಕಲ್ಲನ್ನು ಎಲ್ಲಿ ತೆಗೆದುಕೊಂಡು ಬರಲು ಎಲ್ಲಿ ತರೋಣ ಎಂದು ಯೋಚಿಸುತ್ತಾ ಇರುವಾಗ ನನಗೆ ಜ್ಞಾನೋದಯವಾಗಿದ್ದು, ಅಂದು ನಮ್ಮ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿದ್ದಂತಹ ಕಲ್ಲುಗಳನ್ನು ತೆಗೆದು ಕಾಂಕ್ರೀಟನ್ನು ಹಾಕಿರುತ್ತಾರೆ. ಆಗ ಅಲ್ಲಿದ್ದಂತಹ ಕಲ್ಲುಗಳು, ಶ್ರೀ ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿದ್ದಂತಹ ಕಲ್ಲುಗಳು ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇಡಲಾಗಿರುತ್ತದೆ. ಆಗ ನಾನು ಅಂದು ಮಾರಮ್ಮ ದೇವಸ್ಥಾನದ ಭಕ್ತಾದಿಗಳಾದಂತಹ ಶ್ರೀಯುತ ನಾಗರಾಜಣ್ಣನವರು ಹಾಗೂ ಸೀನಣ್ಣನವರ ಬಳಿ ವಿಚಾರ ಮಾಡಿದಾಗ ಅವರು ನನಗೆ ದೇವಸ್ಥಾನಕ್ಕಾದರೆ ತೆಗೆದುಕೊಂಡು ಹೋಗು, ಮಾರಮ್ಮ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಹಾಕಿದ್ದಂತಹ ಕಲ್ಲುಗಳು, ಅದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಮುಂಭಾಗಕ್ಕೆ ಅಳವಡಿಸಲು ಅನುಕೂಲವಾಗುವುದಾದರೆ ತೆಗೆದುಕೊಂಡು ಹೋಗು ಎಂದು ತಿಳಿಸಿರುತ್ತಾರೆ. ಅಂದು ತಾವು ನೋಡಬಹುದಾಗಿದೆ ಈ ಕಲ್ಲುಗಳನ್ನು 1 2 3 4 5 ಈ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಮಾರಮ್ಮ ದೇವಸ್ಥಾನದ ಪ್ರತೀಕವಾಗಿ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಹಾಕಿದ್ದಂತಹ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಮತ್ತು ಪ್ರಧಾನ ದೇವತೆ ಮುಂಭಾಗದಲ್ಲಿ 5 ಕಲ್ಲುಗಳನ್ನು ಅಳವಡಿಸುತ್ತೇನೆ. ತದನಂತರ ನಮ್ಮ ಕಲ್ಲುಗಳು ಸಾಕಾಗುವುದಿಲ್ಲ, ಈ ವಿಶಾಲವಾದ ಕಲ್ಲುಗಳನ್ನು ಭರಿಸಲು ಆರ್ಥಿಕವಾಗಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತವೆ. ಆ ಸುಸಂದರ್ಭದಲ್ಲಿ ನಮ್ಮ ಚಿಕ್ಕಣ್ಣನವರ ಸಹೋದರಂತಹ ಶ್ರೀ ಶ್ರೀನಿವಾಸ್ ಸೀನಣ್ಣನವರನ್ನು ಸಹ ಕೇಳಿದಾಗ ಅವರ ಮನೆಯ ಮುಂಭಾಗದಲ್ಲಿದ್ದಂತಹ ಕೆಲವು ಕಲ್ಲುಗಳನ್ನು ಕೊಡುತ್ತಾರೆ. ಹಾಗೂ ನಮ್ಮ ವೆಂಕಟಸ್ವಾಮಿ ಅಣ್ಣನವರು, ಶ್ರೀನಿವಾಸ್ ರವರ ತಂದೆ ಶ್ರೀ ವೆಂಕಟಸ್ವಾಮಿ ಅಣ್ಣನವರು, ಅವರೂ ಸಹ ತಮ್ಮ ಮನೆಯ ಮುಂಭಾಗದಂತಹ ಕೆಲವು ಕಲ್ಲುಗಳನ್ನು ಕೊಡುತ್ತಾರೆ. ಹಾಗೂ ನಮ್ಮ ದೊಡ್ಡಪ್ಪನವರಾದ ಶ್ರೀ ಕೃಷ್ಣಪ್ಪನವರು, ಅವರು ಸಹ ಅವರ ಬಳಿ ಇದ್ದಂತಹ ಕೆಲವು ಕಲ್ಲುಗಳನ್ನು ಕೊಡುತ್ತಾರೆ. ಅವುಗಳೆಲ್ಲವನ್ನು ತೆಗೆದುಕೊಂಡು ಬಂದಾಗಲೂ ಸಹ ಒಂದು ಟಾಟಾ AC ಗಾಡಿಯಲ್ಲಿ ತುಂಬಿಕೊಂಡು ಬಂದು, ಹಾಗೂ ನಮ್ಮೂರಿನ ಕ್ಷೇತ್ರದ ಯುವಕರು, ಈ ಕ್ಷೇತ್ರದ ಭವಿಷ್ಯದ ಯುವಜನತೆ ಅವರಾದಂತಹ ಲಕ್ಷ್ಮೀಪತಿ, ಕಿಶೋರ್, ಚಿಕ್ಕಣ್ಣನ ಮಗನಾದ ಕಿಶೋರ್, ಹಾಗೂ ಇನ್ನು ನಮ್ಮೂರಿನ ಅಸಂಖ್ಯಾತ ಯುವಕರೆಲ್ಲರೂ ಸಹ ಈ ಕ್ಷೇತ್ರಕ್ಕೆ ಬಂದು, ಸಾಕಷ್ಟು ಜನ, ಅನಿಲ್, ಇವರೆಲ್ಲರೂ ಸಹ ಬಂದು ಈ ಕ್ಷೇತ್ರಕ್ಕೆ ಬಂದು ಕಲ್ಲುಗಳನ್ನು ಒತ್ತು ತೆಗೆದುಕೊಂಡು ಬರಲು ಸಹಕರಿಸಿರುತ್ತಾರೆ. ಅಂದು ಎಷ್ಟೋ ತಂದರೂ ಸಹ ಈ ಮುಂಭಾಗದಲ್ಲಿ ಕಲ್ಲುಗಳನ್ನು ಹಾಕಲು ಸಾಧ್ಯವಾಗುವುದಿಲ್ಲ. ಆಗ ಈ ಲೇಔಟು ಅಭಿವೃದ್ಧಿ ಹಂತದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿರುತ್ತವೆ. ಆ ಸುಸಂದರ್ಭದಲ್ಲಿ ಇಲ್ಲಿ ಶ್ರೀಯುತ ಆರ್ ಪ್ರಭಾಕರ್ ಡೆರೆಯವರು
ಇಲ್ಲಿ ಲೇಔಟ್ ನಿರ್ಮಿಸಲು 1-2 ಲೋಡ್ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಇಟ್ಟಿರುತ್ತಾರೆ. ಆಗ ನಾನು ನನ್ನ ಸಹೋದರನ ಬಳಿ ದೇವಸ್ಥಾನದ ಮುಂಭಾಗದಲ್ಲಿ ಶೀಟ್ ಹಾಕುವ ಕಾರ್ಯ ಮುಗಿದಿರುತ್ತದೆ. ಮುಂಭಾಗದಲ್ಲಿ ಮೂಲ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲು ಹಾಸನ್ನು ಹಾಕಲು ಕಲ್ಲುಗಳ ಕೊರತೆಯಾಗಿರುತ್ತದೆ. ಆದ್ದರಿಂದ ನೀನು ಮನಸ್ಸು ಮಾಡಿದರೆ ಪ್ರಭಾಕರ್ ರೆಡ್ಡಿರವರಿಗೆ ತಿಳಿಸಿ ಅಲ್ಲಿ ಇದ್ದಂತಹ 1-2 ಲೋಡ್ ಕಲ್ಲುಗಳನ್ನು ತೆಗೆದುಕೊಳ್ಳುತ್ತೇವೆ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಲು ಎಂದು ತಿಳಿಸಿದಾಗ ನನ್ನ ಸಹೋದರ, ಅಣ್ಣ ಎಲ್ಲಿದ್ದಾವೆ ಕಲ್ಲುಗಳು, ನಾನು ಬಂದು ನೋಡುತ್ತೇನೆ, ನೋಡಿ ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿರವರಲ್ಲಿ ಮನವಿ ಮಾಡುತ್ತೇನೆ, ಆಮೇಲೆ ತೆಗೆದುಕೊಳ್ಳುವೆ ಅಂತೆ ಎಂದು ತಿಳಿಸುತ್ತಾನೆ. ತದನಂತರ ನನ್ನ ಸಹೋದರ ಬಂದು ಅಲ್ಲಿ ಈ ಭಾಗದಲ್ಲಿ ಲೇಔಟ್ ನಿರ್ಮಾಣ ಮಾಡಲು ಹಾಕಲಾಗಿದ್ದಂತಹ 2 ಲೋಡು ಚಪ್ಪಡಿ ಕಲ್ಲುಗಳನ್ನು ಆರ್ ಪ್ರಭಾಕರ್ ರೆಡ್ಡಿ ಅವರಿಗೆ ತಿಳಿಸಿ ತೆಗೆದುಕೊಳ್ಳುವಂತೆ ತಿಳಿಸುತ್ತಾನೆ. ಆ ಸುಸಂದರ್ಭದಲ್ಲಿ ನಮ್ಮೂರಿನ ಯುವಕರೆಲ್ಲರೂ ಸಹ ಬಹಳ ಕಷ್ಟಪಟ್ಟು ಆ ಕಲ್ಲುಗಳನ್ನು ಹೊತ್ತು ಹಿಡಿದು ತೆಗೆದುಕೊಂಡು ಬಂದು ಇಲ್ಲಿ ಹಾಕುತ್ತಾರೆ. ಹಾಗೂ ಸ್ವಲ್ಪ ದೊಡ್ಡದಾದ ಕಲ್ಲುಗಳನ್ನು ಟಾಟಾ AC ಗಾಡಿಯಲ್ಲಿ ತುಂಬಿಕೊಂಡು ಸಹ ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿ ಹಾಕಲಾಗುತ್ತದೆ. ಪ್ರಸ್ತುತ ತಾವು ಏಕೆ ಈ ಕಲ್ಲು ಹಾಸಿನ ಬಗ್ಗೆ ವಿಶೇಷವಾಗಿ ತಮ್ಮಲ್ಲಿ ಇಷ್ಟೊಂದು ರೀತಿಯಲ್ಲಿ ಹೇಳುತ್ತಿದ್ದೇನೆ ಅಂತಂದರೆ, ಅಂದು ನಾವು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಹಾಗೂ ಈ ಕ್ಷೇತ್ರವನ್ನು ವಿಶಾಲವಾಗಿ ವಿಸ್ತಾರಗೊಳಿಸಲು ಹಾಗೂ ಈ ಕ್ಷೇತ್ರದ ತಳದಲ್ಲಿ ಕಲ್ಲು ಹಾಸನ್ನು ಹಾಕಲು ಅಂದು ನಾವು ಒಂದು ಕಡೆ ಆತಂಕ, ಯಾರಾದರೂ ಬಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಉತ್ತರಿಸುವವರು ಯಾರು? ಒಂದು ಅಮ್ಮನವರು ಎಂದು ತಿಳಿದು ಅಮ್ಮನವರಿಗೆ ತಮ್ಮ ಸೇವೆಯ ಕೆಲವೊಂದು ಸಂದಿಗ್ಧತೆಯ ಪರಿಸ್ಥಿತಿಗಳನ್ನು ಅಮ್ಮನವರಿಗೆ ಅರ್ಪಿಸಿ, ತದನಂತರ ನಮ್ಮೂರಿನ ಎಲ್ಲರ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಕ್ಷೇತ್ರದಲ್ಲಿ ಇಟ್ಟು, ಆ ಸುಸಂದರ್ಭದಲ್ಲಿ ನಮ್ಮೂರಿನ ಯುವಕರೆಲ್ಲರೂ ಸಹ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡುತ್ತಾರೆ. ಅಂದು ಸುಮಾರು ಶಿಕಾರಿಪಳ್ಯದ ಒಬ್ಬ ಮುಸ್ಲಿಂ ಬಾಂಧವರಿಗೆ ಸುಮಾರು 17,500 ರೂಗಳನ್ನು ಕೊಟ್ಟು ಈ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು 40 × 35 ಅಡಿ ವಿಸ್ತೀರ್ಣದ ಕಲ್ಲು ಹಾಸನ್ನು ಹಾಕುತ್ತೇವೆ. ಪ್ರಸ್ತುತ ಅಂದು ನಮ್ಮ ಮನವಿಗೆ ಸ್ಪಂದಿಸಿ ಸೇವೆಯಲ್ಲಿ ಸಹಕರಿಸಿದಂತಹ, ಪ್ರಸ್ತುತ ನನಗೆ ಈಗ ಜ್ಞಾನಾರ್ಜನೆಗೆ ಬಂದಂತಹ ಇವರೆಲ್ಲರಿಗೂ ಸಹ ವಿಶೇಷವಾಗಿ ನನ್ನ ಸಹೋದರ ಹಾಗೂ ಲಕ್ಷ್ಮೀಪತಿ ಹಾಗೂ ಕಿಶೋರ್ ಹಾಗೂ ಇನ್ನುಳಿದ ಎಲ್ಲ ಯುವಕರಿಗೂ ನಾನು ಈ ಪ್ರಸ್ತುತ 62ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಂದು ನಮ್ಮಲ್ಲಿದ್ದಂತಹ ಆತಂಕವನ್ನು ದೂರಗೊಳಿಸಿ, ನಾನಿದ್ದೇನೆ, ಅಮ್ಮನವರ ಆಶೀರ್ವಾದ ದೈವಾನುಗ್ರಹ ಇದೆ, ನೀವು ನಿಮ್ಮ ಸೇವಾ ಕಾರ್ಯವನ್ನು ಮುಂದುವರಿಸಿ ಎಂದು ನನ್ನ ಬೆನ್ನೆಲುಬಾಗಿ ನಿಂತಹ ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ, ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ, ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನಾನು ಅನ್ಯಥಾ ಕೆಲವೊಂದು ವಿಚಾರಗಳನ್ನು ತಿಳಿಸುವ ಸುಸಂದರ್ಭದಲ್ಲಿ ಈ ವಿಚಾರಗಳಿಂದ ಹಾಗೂ ಈ ವಿಡಿಯೋವನ್ನು ನೋಡಿದವರಿಗೆ ಯಾರಿಗಾದರೂ ಮನಸ್ಸಿಗೆ ನೋವಾದಲ್ಲಿ ಕ್ಷಮಿಸು ತಾಯೇ. ನಮ್ಮ ಮನಸ್ಸಿನಲ್ಲಿ ನಾನು ಅನ್ನುವುದು ಯಾವುದೂ ಇರುವುದಿಲ್ಲ. ಈ ಪಾದಯಾತ್ರೆಯನ್ನು ಕೈಗೊಂಡಾಗ ಅಮ್ಮನವರ ಆಶೀರ್ವಾದ ಮತ್ತು ನನ್ನ ಜ್ಞಾನೋದಯಕ್ಕೆ ಬಂದಂತಹ ಕೆಲವು ವಿಚಾರಗಳನ್ನು ತಿಳಿಸುತ್ತಿದ್ದೇನೆ. ಯಾರೂ ಸಹ ಅನ್ಯಥಾ ಭಾವಿಸಬಾರದು. ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸೇವೆಯು ಐತಿಹ್ಯವಾಗಿ ಉಳಿಯಬೇಕೆಂದು ಈ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಕೆಲವೊಂದು ವಿಚಾರಗಳನ್ನು ತಿಳಿಸುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.